ಭಾಗದಲ್ಲಿಂತೆ ಸೂರ್ಯನ ಕಿರಣ ಎಲ್ಲಿಗೆ ಹೋಗ್ತದೆ ಅದು ಅಲ್ಲಿ ಒಳಗಿನ ಮುಖಕ್ಕೆ ಹೋಗಿಬಿಡ್ತದೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಸಕ್ತ ವಿದ್ಯಮಾನಗಳನ್ನು ನಿಯಮಿತವಾಗಿ ನಿಮ್ಮ ಮುಂದೆ ತರುವ ಪ್ರಯತ್ನ ಇಲ್ಲಿ ಮಾಡುತ್ತಿದ್ದೇವೆ. ನಮ್ಮ ಹೊಸ ಹೆಜ್ಜೆಗಳಿಗೆ, ಸಾಹಸಗಳಿಗೆ ನಿಮ್ಮ ಬೆಂಬಲ ಬೇಕು. ಸಲಹೆ ಸಹಕಾರಕ್ಕೆ ಮುಕ್ತ ಸ್ವಾಗತವಿದೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗಿನ ಕಾಲದಲ್ಲಿ ನೋಡಪ್ಪ ಇಂಜಿನಿಯರ್ಗಳರ, ಆ ಕಾಲಕ್ಕೆ ಇಂಜಿನಿಯರಿಂಗ್ ಎಲ್ಲ ಏನಿಲ್ಲ, ದೇವ್ರ ಶಕ್ತಿ ಅವ್ರ ಶಕ್ತಿಲಿಂದ ಒಡೆದು ಸೂರ್ಯ ನಾಲಿ ಕಚ್ಚಾರದಾಗೇನು ಬೆಳಕು ಒಳಗೆ ಬರಬೇಕಾದ ಏನು ಕಾರಣ ಅಷ್ಟು ಕಂಡು ಹಿಡಿದವರು ನಮ್ಮ ಅಜ್ಜ ಮುದ್ದೆಗಳು ಆ ಥರ ಕಂಡು ಹಿಡಿದು ಕಟ್ಟಿಸಿದ್ದಾರೆ. ಈ ಅಂದಿನ ಹಿಡಿದು ಇಂದಿನವರೆಗೂ ಆ ಸೂರ್ಯನ ಕಿರಣ ಹೊತ್ತೊಂಟ ಕೂಡಲೇ ಸೂರ್ಯನ ಕಿರಣ ಗುರುವಿನ ಮೇಲೆ ಬೀಳ್ತದೆ. ಪೂಜಾರಿ ಮತ್ತು ಹವನೂರು ಗ್ರಾಮ, ಇದು ನಮ್ಮ ತಾಲೂಕು ಅಫಜಲ್ಪುರ, ಜಿಲ್ಲಾ ಗುಲ್ಬರ್ಗ. ಇವರು ಲಿಂಗಯ್ಯಪ್ಪ ಅವರು ವಾಸ ಮಾಡಿದಂಥ ಹವನೂರು ಗ್ರಾಮದಲ್ಲಿ ಇವರು ವಾಸ ಮಾಡಿ ಏನೇನು ಪವಾಡ ಮಾಡಿದ್ರು ಅನ್ನೋಂಥದ್ದು ನಾವು ಹೇಳಿಕೊಡ್ತೀವಿ. ಏನು ಮಾಡಿದ್ರಪ್ಪ ಅಂತಂದರೆ ಇವನಿಗೆ ಹುಚ್ಚನಿಗಪ್ಪ ಅಂತ ಒಂದು ಕಣ್ಣಿಗೆ ಕಾಣಿ ಬರ್ತಿಲ್ಲ ಯಾರಿಗೂ. ಅಂಥವನಿಗೆ ಆ ಗುರುವೇನು ಬದುಕೊಂಡ ಅಯ್ಯಳ ಸಿದ್ದೇಶ್ವರ ವರವಾಯಿತು. ಹೊರಗೆ ಆದ ಕಾರಣ ಏನಂದರೆ ಇಲ್ಲಿ ಹೊಲದಲ್ಲಿ ಕೆಲವೊಂದು ಆಳ ಓಳ ಕೂಡಿ ಬಣಿ ಹೊಡ್ತಿರು. ಬಣಿ ಹೊಟ್ಟಿದಾಗ ವಾಕ ಬಿದ್ದಿದಾಗ ಲಿಂಗಯ್ಯಪ್ಪ 10 ಮಂದಿ ಲೇಬರ್ಗೆ ನಿಗಾಡ್ದಂಥದ್ದು ಕೆಲಸ ಮಾಡಿಕೊಂಡು ಹೋಗೋ ಹೊತ್ತಿನಾಗ ಅವ್ರಿಗೆ 4 ಮಂದಿ ಲೇಬರಿಗೆ ಮನ್ಸಿಗೆ ನೋವಾಯ್ತು. ನೋವಾದ ಸಲಕ ನಮ್ಗೆ ಡಬ್ಬಲ್ ಏನಂದ್ರೆ ಹಚ್ಚಿ ವರ್ಷಾಳ ಒಂದು ಕಲ್ಲು ಚವಣಿ ಹಾಕಮ್ಮ. ಒಂದು ಕಲ್ಲು ಚವಣಿ ಒಳಗೆ ಕಣಿಕೆ ಒಳಗೆ ಕಲ್ಲು ಚವಣಿ ಹಾಕಿ ಎತ್ತದಾಗ 10 ಮಂದಿ ಲೇಬರ್ ಒಂದು ಸೈಡ, ಲಿಂಗಯ್ಯಪ್ಪ ಮುತ್ತೇವ್ರು ಒಂದು ಸೈಡ. ಎತ್ತದ ಕಾಲಕ್ಕೆ ಅದೇ ಬಣಿ ಮೇಲೆ ತಂದು ಅದೇ ಕಣಿಕೆ ಕಟ್ಟಿದ ಹೊರಿ ತಂದು ಆ ಬಣಿ ಮೇಲೆ ಒಗೆದು ಬಂದ್ರಾಡ ಹೊಳೆಗೆ ಹೋಗಿ ಒಂದು ಲಿಂಗವನ್ನು 3 ಗಂಟೆ ನದಿ ಒಳಗೆ ಮುಳುಗಿ ಒಂದು ಲಿಂಗವನ್ನು ತಗೊಂಡು ತಂದು ತನ್ನ ಗುರು ಹೈಗಳ ಸಿದ್ದೇಶ್ವರ ಅಂತೂ ನಾಮಕರಣ ಮಾಡಿ ಆ ಗುರುವಿನ ಸೇವೆ ಮಾಡ್ಕೊತು ಇದ್ದಂಥ ಲಿಂಗರಾಯ ಮುತ್ತೆ. ಸರ್ಪ ದೋಷಿಗೆ ಕಟ್ಟಿಗೆ ಮಾಡಿದವ್ರು ಯಾರು ಅಂದರೆ ದೊಡ್ಡಪ್ಪ ಮಸ್ತಾರ ಅವರು ಬೆಳಿಗ್ಗೆ ಬೇಕಿ ಅವರು ಮಾಡಿಕೊಂಡು ಇಲ್ಲಿ ಅದಾಗಿ ಮಂತ್ರ ಕೊಡೋದು ಆಗಲ್ಲ ಅಂತ ಅನ್ನೋದಕ್ಕಾಗಿ ಇದೆಲ್ಲ ಒಳಗೆ ಮಂತ್ರ ಶಕ್ತಿ ಎಲ್ಲ ಒಂದು ತಾಮ್ರ ತಗಡಿನಲ್ಲಿ ಅವರು ಬರೆದು ಒಳಗೆ ಕೀಲನ್ನು ಮಾಡಿದ್ದಾರೆ. ಆ ಕೀಲೊಳಗೆ ಎಲ್ಲ ಅವನಿಗೆ ಒಂದು ಮಂತ್ರಶಕ್ತಿ ಏನದು ಆಳ ತಾಮ್ರ ತಗಡೆಗಳು ಎಲ್ಲ ಒಳಗೆ ಏಕೆ ಮಾಡಿ ಕಟ್ಟಿದ್ದಾರೆ. ಇವತ್ತಿಂದಿಲ್ಲ ಆದ್ರೂ ನಾವೆಲ್ಲ ಇಲ್ಲಿ ಗುಡಿಯಾಗಿದ್ದಂಥ ಪೂಜಾರಿಗಳು ಮತ್ತು ಯಾರು ಗುಡಿಯರು ಇದ್ದವರಾದ್ರೂ ಕೂಡಲೇ ಕಟ್ಟಿ ಸುತ್ತ ಬಂದು ಯಾರು ಬಂದವರು ಈ ಕಟ್ಟಿ ಸುತ್ತ ಕಚ್ತೀವಿ. ಕಟ್ಟಿ ಸುತ್ತ ಹಾಕ್ತಾರೆ. ಸರ್ಪ ಕಚ್ಚಿದವರು ಕಟ್ಟಿ ಸುತ್ತ ಹಾಕೋದು ಈ ತಪ್ಪಲು ಕೊಡ್ತೀವಿ. ಆ ತಪ್ಪಲಿಂದ ಅವ್ರಿಗೆ ಆರಾಮಾಗ್ತದೆ. ಮತ್ತು ಇನ್ನೊಂದು ನಾಗರ ಹುಣ್ಣಂತ ಆಗ್ತವೆ, ಸರ್ಪಿನ ಹುಣ್ಣ, ಅದನ್ನು ಈ ಕಲ್ಲಿನಂತಕ್ಕೆ ಕುಟ್ಟಿ ತಪ್ಪಲು ಕುಟ್ಟಿ ಕೊಡ್ತೀವಿ. ಅಲ್ಲ ಅವ್ರಿಗೆ ಆರಾಮಾಗ್ತದೆ. ಸರ್ಪ ಕಚ್ಚಿದವ್ರಿಗೆ ಏನಂದ್ರೆ ಒಂದು ಕಲ್ಲು ಇದ್ರೆ ಇಲ್ಲೇ ಕಲ್ಲದ, ಈ ಕಲ್ಲಿನ ಅಳತಿ ಇದೆಲ್ಲ
ಹಾಂ, ಈ ಕಲ್ಲು ಅಳತಿ ಬೆಲ್ಲ ತಂದು ಕಾಟ ತಂದು ಬೆಲ್ಲ ಹಂಚಿದ್ರಪ್ಪ ಅಂತಂದ್ರೆ ಅವರಿಗೆಲ್ಲ ಸರ್ಪ ದೋಷೆ ಹೋಗಿಬಿಡ್ತವೆ. ಇದ್ರ ಕಾಟ ಬೆಲ್ಲ ಹಂಚಿ ಹೋದ್ರೆ ಕಟ್ಟಿ ಸುತ್ತಕ್ಕೋದು, ಇದ್ರ ಕಾಟ ಬೆಲ್ಲ ಹಂಚಿ ಹೋದ್ರೆ ಅವ್ರಿಗೆ ಎಷ್ಟು ಪಬ್ಲಿಕ್ ಎಷ್ಟೇ ಬಂದ್ರೂ ಆರಾಮಾಗ್ತದೆ. ಭಾಳಷ್ಟು ಪಬ್ಲಿಕ್ನು ಬರ್ತಿರ್ತದೆ. ಇದಕ್ಕೆ ಹಣ ಗಿಣ ಯಾವುದೂ ಇಲ್ಲ. ಏನು ಇಷ್ಟು ಕೊಡಬೇಕು ಕಂಡೀಷನ್, ನಮ್ಮಲ್ಲಿ ಕರೆದ ಕಂಡೀಷನ್ ಅದು ಇದು ಏನಿಲ್ಲ. ಹೆಂಗೆ ಕಾಯಿ ಕರೆಕ್ಟ್ ಮಾಡಬೇಕು, ಹೋಗ್ಬೇಕು. ಅದರಿಂದ ಅವ್ರಿಗೆ ಆರಾಮಾಗ್ತದೆ. ಆರಾಮ ಆಗ್ಲಿಕ್ಕತ್ತದ ಆಗ್ತದೆ. ವಾಸ ಮಾಡಿ ಸಿದ್ದಪ್ಪನ ವಾಸ ಮಾಡಿಕೊಂಡು ಗುರುವಿಗೆ ಅವನಿಗೆ ಆಕ್ರೇಷನ್ ಆಗಿ ಮುಂದೆ ಬೆಳವಣಿಗೆ ಚಾಲು ಆಯಿತು. ಅಲ್ಲಿಂದ ಜಾತ್ರೆ ಆಗ್ಬೇಕಾದ ಕಾರಣ ಅಂದರೆ ಅವನ ಸಿದ್ಧನ ಜಾತ್ರೆ ಅವನ ಹೆಸರಿ ಮೇಲೆ 7 ಸಿದ್ಧ ಹೆಸರಿ ಮೇಲೆ ಜಾತ್ರೆ ಶುರು ಮಾಡ್ದ. ಅಲ್ಲಿಂದ ಸರಡಿ ಹೊಳಿಗೆ ಅಜರಮ್ನಿಂದ ಒದ್ದ ವಾಲಗ ಮಾಡ್ಕೊಂಡು ಸರಡಿ ಹೊಳಿಗೆ ಹೋಗಿ ಅಲ್ಲಿ ಗಂಗಸ್ಥಾನಕ್ಕೆ ಹೋಗಿ ಗುರುವಿನ ಸ್ನಾನ ಮಾಡಿಕೊಂಡು ತನ್ನ ಸ್ನಾನ ಮಾಡಿಕೊಂಡು ಹೇಳಿಕೆ ಅದು. ಅದೇ ರೀತಿ ಜನರು 5-6 ಜನಸಂಖ್ಯೆ ಹೋಗಿ ಮುತ್ತಿನ ಸಂಗಟ ಹೋಗಿ ಅಲ್ಲಿ ಜಳಕ ಪೂಜೆ ಮಾಡಿಕೊಂಡು ಊಟ ರುಚಿ ಮಾಡಿಕೊಂಡು ಮಿಂಜಿಗೆ ಬರ್ತಿರ್ತಾರೆ. ಮಿಂಜಿಗಿಲ್ಲಿಂದ ಅವನ ಗ್ರಾಮಕ್ಕೆ ಬಂದು ಇಲ್ಲಿ ಬೆಳಗಾನ ಒಡ್ಡ ವಾಲಗ ಮಾಡಿಕೊಂಡು 6 ಗಂಟೆ ತನಕ ರಾತ್ರಿ 12 ಗಂಟೆಲಿಂದ ವಾಲ ಚಾಲು ಆಗಿದ್ದು ಬೆಳಗ್ಗೆ 6 ಗಂಟೆ ತನಕ ವಾಲ ನಡೀತದೆ. ಬಂದು ಗುಡಿ ಒಳಗೆ ಹೋಗ್ಕೊಂಡು ಊರು ಉಚ್ಚಿನ ಊರು ನೆವದೇ ಮಾತು ಕಟ್ಟಿ ನಡೀತದೆ. ಈ ಲಿಂಗಯ್ಯಪುರ ದೇಹಪಟ್ಟಿ ಮೂಲಕ ಇದು ಒಳಗೆ ನಾವು ಶ್ರಮ ಮಾಡಿದ ತಕ್ಷಣನೇ ಇದಕ್ಕೆಲ್ಲ ಆಕಾರ ಗುಡಿ ಕಟ್ಕೊಂಡು ಒಳಗೆ ಇದ್ದಾರೆ. ಗವಿ ಒಳಗೆ ರಾಮೂರ್ತಿ ಅವ್ರ ಶ್ರಮ ಒಳಗೆ ಇದ್ದಾರೆ. ಅಷ್ಟು ದೇಹ ಅನ್ನೋದು ಇದರೊಳಗೆ ಅದ. ಇಲ್ಲಿ ನಾವು 25 ಏನಪ್ಪ ಅಂತಂದರೆ ಒಂದು ಗ್ಲಾಸ್ ಬೇನ್ ತಪ್ಪಲು ಒಂದು ಗ್ಲಾಸ್ ಹಾಲು ತೊಗೊಂಡು 25 ದಿನ ಇಲ್ಲಿ ವಾಸ ಮಾಡಿದ್ದೆವು. ನಾವು ಗುಡಿನ ಸೇವೆ ಮಾಡ್ಕೊಂಡು ಒಳಗಿದ್ದೆವು. ಆದ್ರೂ ಅಲ್ಲಿ ಒಳಗಿನ ಶ್ರಮ ಇಟ್ಟರೆ ಆಯ್ತು ಮುತ್ತೆಂದು ಅದು ನಾವು ತೆರೆದಿಲ್ಲ ಬಾಗಿಲ. ಇಲ್ಲ ಇವ್ರ ಮೊಮ್ಮಗ ಯಾರು ನಿಗ್ರಹ ಮತ್ತೆ ಮತ್ತು ಅವರು ತಮ್ಮ ಯಾರು ನಿಗ್ರಹ ಮತ್ತೆ ತಮ್ಮ ಮಗ ಮೈಲಿ ಮುತ್ತೆ, ಅವ್ರ ಮೈಲಿ ಮುತ್ತೆ ತಮ್ಮ ನಿಗ್ರಹ ಮತ್ತೆ, ಮುಂದೆ ಮೈಲಿ ಮುತ್ತೆ ಮಗ ನಿಗಪ್ಪ ಮತ್ತೆ. ಇವ್ರು ಮತ್ತೆ ಇತರ ಎಲ್ಲಪ್ಪ ಮುತ್ತೆಯವರು ಮತ್ತೆ ಮುಂದೆ ಬಂದರು. ಈ ನಿಂಗಯ್ಯ ಮುತ್ತೆಯವರು ತಮ್ಮನ ಮಗ, ತಮ್ಮನ ವಂಶದವರು ಇವರು. ಈ ನಿಂಗಯ್ಯ ಮುತ್ತೆಯನ್ನು ವಂಶದವರು. ನಿಂಗಯ್ಯ ಮುತ್ತೆಯನ್ನು ತಮ್ಮಪ್ಪ ಅಂದರೆ ನಿಮ್ಮ ಗೋಳು ಮತ್ತಿದ್ದವರು. ಅವರು ಹೊಟ್ಟೆಲೆ ಮುಂದೆ ಉದ್ದ ಬಯಸಿದ ಎಲ್ಲಪ್ಪ ಮತ್ತೆ ಅವರು ಶ್ರಮ ಆಗ್ಯದಲ್ಲಿ ಗುಡಿ ಕಟ್ಟ್ಯದ. ಇವರು ಅದೇ ಅವರು ಹಿರಣಪ್ಪ ಮುತ್ತೆನ ವಂಶನವರು. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಹೊಸ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.